ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ಆ್ಯಕ್ಚುಲಿ ನನ್ನ ಮಗನ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಅವನಿಗಲ್ಲ, ನನಗೆ ಶಾಪಿಂಗು. ಏನಂದರೆ ಈ ಸ್ಯಾಟರ್ಡೇ ನನ್ನ ಒನ್ ಆಫ್ ದ ಕ್ಲೋಸೆಸ್ಟ್ ಫ್ರೆಂಡ್ದು ಬ್ಯಾಚುಲರೇಟ್ ಪಾರ್ಟಿ ಇಟ್ಕೊಂಡಿದ್ದೀವಿ. ಸೊ ನಾನು ಪಾಪು ಆದಮೇಲೆ ಬೇಸಿಕಲಿ ಯಾವುದು ಬಟ್ಟೆಗಳೇ ತೊಗೊಳೋದು ಬಿಟ್ಬಿಟ್ಟಿದ್ದೆ. ಮೊನ್ನೆ ನಾನು ನಿಮಗೆ ತೋರಿಸ್ದಂಗೆ ಟ್ರಿಪ್ಪಿಗೆ ಒಂದೆರಡು ಡ್ರೆಸ್ ತೊಗೊಂಡಿದ್ದೆ. ಬಟ್ ಪಾರ್ಟಿ ಡ್ರೆಸ್ಸಸ್ ಥರ ಯಾವುದು ಇಲ್ಲ ಈಗ ಸದ್ಯಕ್ಕೆ. ಸೊ ಒಂದ್ಸತಿ ಹೋಗಿ ನೋಡ್ಕೊಂಬರೋಣ. ಯೂಶ್ವಲಿ ಆನ್ಲೈನ್ ಶಾಪಿಂಗ್ ಮಾಡೋದು, ಬಟ್ ಈಗ ಸತಿ ಹೋಗಿ ನೋಡ್ಕೊಂಬರೋಣ ಅಂತ ಇಲ್ಲಿ ಟ್ರೆಂಡ್ಸ್ ಮ್ಯಾಕ್ಸ್ ಎಲ್ಲ ಇದೆ ಹಾಸನಲ್ಲೇ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಈಗ ತಲೆಗೆ ಸ್ನಾನ ಮಾಡ್ಕೊಂಡು ಹೊರಟಿದ್ದೀನಿ. ಸೊ ಫುಲ್ ಬೆವರ್ತಾ ಇದ್ದೀನಿ. ನನ್ನ ಮಗ ಕೂಡ ನ್ಯಾಪ್ ಮಾಡಿ ಎದ್ದಿದ್ದಾನೆ. ಸೊ ಇನ್ನೂ ಅವನಿಗೆ ಲಾಸ್ಟ್ ಫೀಲ್ ಆಗ್ತಾ ಇದೆ, ಎಲ್ಲಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಮಗನ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೇಗಿರ್ತಾನೆ. ಕ್ರ್ಯಾಂಕಿ ಆದರೆ ಮತ್ತೆ ಬಂದು ಮನೆಗೆ ಬಿಟ್ಟು ಹೋಗ್ತೀನಿ ಅಮ್ಮನ ಹತ್ರ. ಟ್ರೈ ಮಾಡೋಣ ಇಲ್ಲೇ ಹತ್ತಿರದಲ್ಲಿ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಮುಂದಕ್ಕೆಲ್ಲ ತೋರಿಸ್ತೀನಿ. ಸೊ ಬಂದ್ವಿ ಈಗ. ಎಲ್ಲಿಗೆ ಹೋಗ್ತಿದೆ ಪಾಪು? ಯಾವ್ದು ಬೇಕು? ಇದು ಬೇಕಾ? ಇದಾ ಇದು ಯಾವ್ದು ಬೇಕು? ಅದು ಬೇಕಾ ಅದು ಬೇಕಾ? ಏನ 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 ಸೊ ನನಗೆ ಟ್ರೆಂಡ್ಸಲ್ಲಿ ವೆಸ್ಟ್ರನ್ ವೇರ್ದು ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಎತ್ನಿಕ್ ವೇರ್ ಇತ್ತು, ಬಟ್ ವೆಸ್ಟ್ರನ್ ಇರಲಿಲ್ಲ. ಸೊ ಮ್ಯಾಕ್ಸ್ಗೆ ಹೋದೆ. ಅಲ್ಲಿ ನಂಗೆ ಒಂದೆರಡು ಡ್ರೆಸ್ ಇಷ್ಟ ಆಯಿತು. ಅದನ್ನು ನಾನು ಟ್ರಯಲ್ ಮಾಡಿ ನಿಮಗೆ ವಿಡಿಯೋ ಮಾಡಿದ್ದೀನಿ. ಇದು ಒಂದು ಫುಲ್ ಬ್ಲ್ಯಾಕು, ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್. ಎರಡೂ ಕೂಡ ಇಷ್ಟ ಆಯಿತು. ಬಟ್ ಫುಲ್ ಬ್ಲ್ಯಾಕ್ ಸ್ವಲ್ಪ ಈಸಿ ಇತ್ತು ಫೀಡ್ ಮಾಡೋಕ್ಕೆ ಎಲ್ಲ ಅಂತ ಅದಕ್ಕೆ ಹೋದೆ. ನಾವು ಈಗ ಬ್ಯಾಂಗ್ಳೂರು ಹೊರಟಿದ್ದೀವಿ. ಅಂದರೆ ಪ್ರೀವಿಯಸ್ ಕ್ಲಿಪ್ಪಿಂಗು ಈ ಕ್ಲಿಪ್ಪಿಂಗು 2 ಡೇಸ್ ಗ್ಯಾಪ್ ಇದೆ. ಮಧ್ಯದಲ್ಲಿ ಹೋಗಿ ಮುಡಿ ಕೊಟ್ಟು ಬಂದಿದ್ದೀವಿ. ಈಗ ಬ್ಯಾಂಗ್ಳೂರು ಹೊರಡ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು, ಇಡೀ ಕಾರಲ್ಲೆಲ್ಲ ಪಾಪುದೆ ಸಾಮಾನಿದೆ, ಅಷ್ಟು ತುಂಬಿಕೊಂಡಿದೆ. ಬನ್ನಿ ಬ್ಯಾಂಗ್ಳೂರಲ್ಲಿ ಏನೇನಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಾಗಿದೆ. ಆ್ಯಕ್ಚುಲಿ ಬಂದು ಬ್ಯಾಚುಲರೇಟ್ ಪಾರ್ಟಿದು ವೀಡಿಯೋಸ್ ಎಲ್ಲ ಮಾಡಬೇಕಿತ್ತು. ಬಟ್ ಏನಾಯಿತು ಅಂದರೆ ಬಂದ ತಕ್ಷಣ ನನ್ನ ಮಗನಿಗೆ ಮತ್ತೆ ಹುಷಾರು ತಪ್ಪಿದೆ. ಅವನಿಗೆ ಫುಲ್ ಕೋಲ್ಡ್ ಆಗಿತ್ತು. ಸೊ ಹಾಗಾಗಿದ್ದ ಕಾರಣ ನನಗೆ ನಿನ್ನೆ ಎಷ್ಟು ರಶ್ ಆಯಿತು ಅಂದರೆ ನಾನು ಹಾಸನಿಂದ ಬಂದೆ ಇಮಿಡಿಯೇಟಾಗಿ ಹೊರಡಬೇಕಿತ್ತು ಬ್ಯಾಚುಲರೇಟ್ ಪಾರ್ಟಿಗೆ. ಟೈಮ್ ಇರಲಿಲ್ಲ. ಸೊ ನನಗೆ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇರೋ ಪಿಕ್ಚರ್ಸ್ನೇ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ನನ್ನ ಮಗನ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬಂದ್ವಿ. ಥ್ಯಾಂಕ್ಫುಲಿ ಚೆಸ್ಟ್ ಕಂಜೆಷನ್ ಏನೂ ಇಲ್ಲ. ನೆನ್ನೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಇವನು. ಸೊ ಅವನಿಗೂ ನಿದ್ದೆ ಬಂದಿದೆ. ನೋಡೋಣ. ಹಾಸ್ಪಿಟಲ್ಗೆ ಹೋಗಿ ಬಂದು ಈವ್ನಿಂಗ್ ನನ್ನ ಮಗನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಿರೋ ವಿಡಿಯೋ ಇದು. ನಾವು ಹೋಗಿದ್ದ ಟೈಮಲ್ಲಿ ತುಂಬ ಬಿಸಿಲಿದ್ದರಿಂದ ಈವ್ನಿಂಗ್ ವಾಕ್ ತುಂಬ ಚೆನ್ನಾಗಿ ಬೇಬಿ ಬೇಬಿ ಎಲ್ಲಿ
ಮೇಲೆ ಮೇಲೆ ಫ್ಯಾನ್ 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 ನೋಡು ಮಗನೇ. ಹೇಯ್ ಇಲ್ಲಿ. ಹಾಯ್ ಹಾಯ್. ಹೌದಾ, ಹೊಸಬ್ರಲ್ಲ ಅದಕ್ಕಿರ್ಬೇಕು. ಬ್ಯಾಂಗ್ಳೂರಲ್ಲಿ ನಾವು ತೋರಿಸೋ ಹಾಸ್ಪಿಟಲ್ಲಿ ವೇಟಿಂಗ್ ಏರಿಯಾದಲ್ಲಿ ಈ ಥರ ಟಾಯ್ಸ್ ಇಟ್ಟಿದ್ದಾರೆ. ಸೊ ಇವನು ಅಲ್ಲೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದ. ಅಲ್ಲಿದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಬಿದ್ದೋಗ್ತಾನೆ ಅರ್ಜುನ್, ಎತ್ಕೊಂಡ್ಬಿಡಿ ಎತ್ಕೊ. ಮಲ್ಗಿದೆ, ಎಬ್ರಿಸ್ಬೇಡ ಕಿರ್ಚಿ. ಓ ಬೇಡ 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 ಬೇಡ, ಹತ್ರ ಕರ್ಕೊಂಡೋಗ್ಬಿಡಿ ಅರ್ಜುನ್. ಬ್ಯಾಂಗ್ಳೂರಲ್ಲಿ ತುಂಬ ಹೆಕ್ಟಿಕ್ ಆಗಿದ್ದರಿಂದ ನಾನು ಏನು ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಇದೇ ಲಾಸ್ಟ್ ಬ್ಯಾಂಗ್ಳೂರ್ ವೀಡಿಯೋ ಇರೋದು ನನ್ನ ಹತ್ರ. ಸೊ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು ಈಗ ಬ್ಯಾಂಗ್ಳೂರಿಂದ ಹಾಸನ ಹೊರಟಿದ್ದೀನಿ. ಏನಂದರೆ ನಂಗೆ ಜಾಸ್ತಿ ಬ್ಯಾಂಗ್ಳೂರಲ್ಲಿ ಏನೂ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ನೆಕ್ಸ್ಟ್ ಏನಿದ್ರು ಹಾಸನದು ಕ್ಲಿಪ್ಪಿಂಗ್ಸು. ಒಂದು 10th ಮಂತ್ ಬರ್ಡೇ ಸೆಲೆಬ್ರೇಷನ್ಸ್ ಮಾಡಿದ್ದೀವಿ, ಅದ್ರ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಯು. ನಾನು ಈ ವಿಡಿಯೋ ಜೊತೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ನಾನು ನಿಮಗೆ ಮತ್ತೆ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.